ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 45 ಸಿನಿಮಾದ ಟ್ರೇಲರ್ ನೋಡಿದ್ರ ನಿಮಗೆಲ್ಲ ಏನನ್ನಿಸ್ತು? ಅರ್ಜುನ್ ಜನ್ಯ ಅವರು ಏನೋ ಜಾದೂ ಮಾಡಿದ್ದಾರೆ ಅನ್ಸಿರ್ಬೇಕಲ್ವಾ? ನಿಜ. 2 ನಿಮಿಷ 26 ಸೆಕೆಂಡ್ನ ವಿಡಿಯೋ ನೋಡಿದ ಬಹುತೇಕರು ಹೇಳ್ತಾ ಇರೋ ಮಾತು, ಅರ್ಜುನ್ ಜನ್ಯ ಮ್ಯೂಸಿಕ್ ಡೈರೆಕ್ಟರ್ ಆಗಿ ದೊಡ್ಡ ಹೆಸರು ಮಾಡಿದ ಸಾಧಕ. ಇವರ ಒಂದೊಂದು ಟ್ಯೂನ್ ಕೂಡ ಅತ್ಯದ್ಭುತ. ಕನ್ನಡ ಸಿನಿಮಾ ರಂಗದ ಮ್ಯಾಜಿಕಲ್ ಕಂಪೋಸರ್ ಅಂತಾನೆ ಕರೆಸಿಕೊಳ್ತಾ ಇರೋ ವ್ಯಕ್ತಿ. ಆದ್ರೀಗ ಇದೇ ಮ್ಯಾಜಿಕಲ್ ಕಂಪೋಸರ್ ತೆರೆ ಮೇಲೆ ಸದ್ದು ಮಾಡ್ತಾ ಇದ್ದಾರೆ. ಇಷ್ಟು ದಿನ ತೆರೆ ಹಿಂದೆ ಕಮಾಲ್ ಮಾಡ್ತಾ ಇದ್ದವರು ಡೈರೆಕ್ಟರ್ ಕ್ಯಾಪ್ ತೊಟ್ಟು ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ನಮಗಂತೂ ಪರ್ಸನಲಿ ಈ ಟ್ರೈಲರ್ ನೋಡಿದ್ರೆ ಮೈ ಜುಮ್ ಅನ್ನಿಸ್ತಾ ಇತ್ತು. ಸಿನಿಮಾವನ್ನೇ ನೋಡಬೇಕು ಅನ್ನೋದಕ್ಕೆ 10 ವಾವ್ ಫ್ಯಾಕ್ಟರ್ಸ್ಗಳು ಬಂದು ಹೋಗಿದೆ. ಮೊದಲನೆಯದಾಗಿ ತ್ರಿಮೂರ್ತಿಗಳ ಕಾಂಬಿನೇಷನ್. ಅರ್ಜುನ್ ಜನ್ಯ ಸಿನಿಮಾ ಮಾಡ್ತಾರೆ ಅಂದಾಗ ಹೇಗಿರುತ್ತೆ, ಏನ್ ಮಾಡ್ತಾರೋ, ಯಾವ ಕತೆ ಇಟ್ಕೊಂಡಿದ್ದಾರೋ ಅನ್ನೋ ಕುತೂಹಲ ಹಲವರಲ್ಲಿತ್ತು. ಯಾಕಂದ್ರೆ ಫಾರ್ ದಿ ಫಸ್ಟ್ ಟೈಮ್ ನಿರ್ದೇಶನದ ಪಟ್ಟ ತೊಟ್ಟಿದ್ದಾರೆ. ಸುಮಾರು 1.5 ವರ್ಷದಿಂದ ಅರ್ಜುನ್ ಜನ್ಯ ಪಟ್ಟಿದ್ದ ಶ್ರಮಕ್ಕೆ ತೆರೆ ಮೇಲೆ ಔಟ್ಪುಟ್ ಕಾಣ್ತಾ ಇದೆ. ಬರೀ ಟ್ರೈಲರ್ನಲ್ಲೇ 10 ನಿರೀಕ್ಷೆ ಹುಟ್ಟು ಹಾಕಿದ್ದಾರೆ. ನಮ್ಮ ಅನಿಸಿಕೆ, ಮೊದಲಿಗೆ ಈ ಸಿನಿಮಾದ ಜೀವಾಳವೇ ತ್ರಿಮೂರ್ತಿಗಳು. ಒಂದು ಶಿವಣ್ಣ, ಇನ್ನೊಂದು ಉಪ್ಪಿ, ಮತ್ತೊಂದು ರಾಜ್ ಬಿ ಶೆಟ್ಟಿ. ಇವರೆಲ್ಲರಿಗೆ ಆಧಾರವಾಗಿ ನಿಂತಿರೋದೆ ಈ ಸಿನಿಮಾದ ಕಥೆ. ಅರ್ಜುನ್ ಜನ್ಯ ಹೊಸದಾಗಿ ಏನೋ ಕತೆ ಹೇಳೋದಿಕ್ಕೆ ಹೊರಟಿದ್ದಾರೆ. ಇದಂತೂ ಈ ಟ್ರೈಲರ್ ನೋಡಿದಾಗ ಪಕ್ಕ ಅನ್ನಿಸ್ತಾ ಇದೆ. ಆತ್ಮಿಕರೆ, 45 ಅನ್ನೋ ಟೈಟಲ್ ಇಟ್ಟಾಗಲೇ ಏನೋ ಈ ಸಿನಿಮಾದಲ್ಲಿದೆ ಅನ್ನಿಸ್ತಿತ್ತು. ಈಗ ಕನ್ಫರ್ಮ್ ಆಗ್ತಾ ಇದೆ. ಅರ್ಜುನ್ ಜನ್ಯ ದೊಡ್ಡ ಕನಸು ಕಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾ ಮಾಡಿದ್ದು ಉಪ್ಪಿಯನ್ನ ಹೊಸದೊಂದು ಝೋನರ್ನಲ್ಲಿ ನೋಡಬಹುದು. ಇಲ್ಲೂ ಉಪ್ಪಿಯ ರಿಯಾಲಿಟಿಯೇ ಹೈಲೈಟ್ಸ್. ಟ್ರೇಲರ್ ನೋಡುವಾಗ ಕಾರ್ ಒಂದನ್ನ ಉಪ್ಪಿ ಡಿಕ್ಕಿ ಹೊಡಿಸ್ತಾರೆ. ಆಗ ಒಂದು ಡೈಲಾಗ್ ಬರುತ್ತೆ, ಎಲ್ಲೆಂದರಲ್ಲಿ ನಿಲ್ಲಿಸ್ತಾರೆ. ಇಂಥವರಿಗೆಲ್ಲ ಇದೇ ಗತಿ ಅಂತ. ಅಲ್ಲಿಗೆ ಹಳೆ ಉಪ್ಪಿಯನ್ನ ಈ ಸಿನಿಮಾದಲ್ಲಿ ನೋಡಬಹುದು ಅನ್ನೋದು ಪಕ್ಕ. ಅದರಲ್ಲೂ ಉಪ್ಪಿ ಅವತಾರವೇ ಕಂಪ್ಲೀಟ್ ಬದಲಾಗಿ ಹೋಗಿದೆ. ಸೂಪರ್ ಸಿನಿಮಾವೇ ಕೊನೆ. ಉಪ್ಪಿಯನ್ನ ಹೊಸ ಜೋನರ್ನಲ್ಲಿ ನೋಡೋದಿಕ್ಕೆ ಆಗಿರ್ಲಿಲ್ಲ. ಅದನ್ನ ಜನ್ಯ ಮಾಡಿದಂತೆ ಕಾಣ್ತಾ ಇದೆ. 45 ಸಿನಿಮಾದ ಜೀವಾಳ ಏನು ಅನ್ನೋದನ್ನ ಚಿಕ್ಕದಾಗಿ ಹಿಂಟ್ ಕೊಟ್ಟಿದ್ದಾರೆ. ಹುಟ್ಟು ಹಾಗೂ ಸಾವಿನ ನಡುವಿನ ಕಥೆಯೇ ಈ ಸಿನಿಮಾದ ಕಥಾಹಂದರ ಅನ್ನಿಸ್ತಿದೆ. ಗೋರಿ ಮೇಲೆ ಹುಟ್ಟಿದ ದಿನಾಂಕ ಹಾಗೂ ಸಾಯುವ ದಿನಾಂಕ ಬರೆದಿರ್ತಾರೆ. ಇದರ ಮಧ್ಯದಲ್ಲಿ ಸಣ್ಣದೊಂದು ಗೆರೆ ಇರುತ್ತೆ. ಅದುವೇ ಜೀವನ ಅನ್ನೋ ಜೀವನ ಪಾಠವನ್ನ ಉಪ್ಪಿ ಕೈಯಲ್ಲಿ ಹೇಳಿಸಿದ್ದಾರೆ. ಇಡೀ ಟ್ರೇಲರ್ನಲ್ಲಿ ಸಖತ್ ಇಂಪ್ರೆಸಿವ್ ಆಗಿರೋ ದೃಶ್ಯ ಅಂದ್ರೆ ಶಿವಣ್ಣನ ಲೇಡಿ ಗೆಟಪ್ ಎಂಟ್ರಿ. ಚೆಲುವೆಯ ನೋಟ ಚಂದ ಅಂತ ಇದ್ದಂತೆ ಲೇಡಿ ಗೆಟಪ್ ನಲ್ಲಿ ಬರೋ ಶಿವಣ್ಣ ಸಿನಿಮಾ ವೀಕ್ಷಕರಿಗೆ ಹಬ್ಬದೂಟ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಇತ್ತೀಚಿನ ವರ್ಷದಲ್ಲಿ ಶಿವಣ್ಣನನ್ನ ಈ ಗೆಟಪ್ ನಲ್ಲಿ ನೋಡಿದ್ದೇ ಇಲ್ಲ. ಈ ಟ್ರೇಲರ್ ನಲ್ಲಿ ಶಿವಣ್ಣಗೆ ಹೆಚ್ಚಿನ ಡೈಲಾಗ್ ಇಟ್ಟಿಲ್ಲ, ಆದ್ರೆ ಎಲ್ಲವನ್ನ ಕಣ್ಣಲ್ಲೇ ಮಾಡಿ ಮುಗಿಸಿದ್ದಾರೆ. ಸಿಂಗಲ್ ಟೇಕ್ ಸರದಾರನಿಗೆ ಹೇಳಿ ಮಾಡಿಸಿದ ಸಿನಿಮಾ ಇದು ಅನ್ನಿಸ್ತಿದೆ. ಆತ್ಮೀಯರೇ, ಕನ್ನಡದಲ್ಲಿ ಅದೆಷ್ಟೋ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಬಂದಿದೆ. ಆದ್ರೆ ಎಲ್ಲಾ ಸಿನಿಮಾಗಳು ಸಕ್ಸಸ್ ಆಗಿಲ್ಲ, ಜನರ ಮನಸ್ಸಲ್ಲೂ ನಿಂತಿಲ್ಲ. KGF ಹಾಗೂ ಕಾಂತಾರ ಬಿಟ್ರೆ ಪ್ಯಾನ್ ಇಂಡಿಯಾ ಮಟ್ಟಿಗೆ ದೊಡ್ಡ ಸದ್ದು ಮಾಡಿದ್ದು ಯಾವುದೂ ಇಲ್ಲ. ಈಗ 45 ಸಿನಿಮಾದ ಟ್ರೇಲರ್ ನೋಡ್ತಾ ಇದ್ರೆ ಈ 2 ಸಿನಿಮಾಗಳ ಸಾಲಲ್ಲಿ ನಿಲ್ಲುವಂತೆ ಕಾಣ್ತಾ ಇದೆ. ವಿಜುವಲೈಸೇಷನ್ ಅಂತೂ ಅಲ್ಟಿಮೇಟ್. ಒಂದೊಂದು ಫ್ರೇಮ್ ಕೂಡ ವಾವ್ ಅನ್ನಿಸ್ತಾ ಇದೆ. ಹೀಗಾಗಿ 2 ನಿಮಿಷ 26 ಸೆಕೆಂಡ್ನ ಟ್ರೈಲರ್ ಕೊಟ್ಟಷ್ಟೇ ಥ್ರಿಲ್ ಸಿನಿಮಾದಲ್ಲೂ ಇದ್ರೆ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆತ್ಮಿಕರೇ, ಈ ಟ್ರೇಲರ್ ನೋಡೋದ್ಮೇಲೆ ನಿಮಗೇನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.